ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ. ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರಲು ಅನುಕೂಲಕರ ವಾತಾವರಣ ಇರುತ್ತದೆ. ಕೆಲಸ ಸ್ಥಳದಲ್ಲಿ ಸ್ಪಷ್ಟ ನಿಲುವು ಇತರರ ಗಮನ ಸೆಳೆಯುತ್ತದೆ. ತಕ್ಷಣ ಫಲ ಬೇಕೆಂಬ ಆತುರಕ್ಕಿಂತ ಸಹನೆಯಿಂದ ಹೆಚ್ಚು ಲಾಭ ನೀಡುತ್ತದೆ. ಹಿರಿಯರೊಂದಿಗೆ ಮಾತುಕತೆ ನಡೆಸಿದೆ ಹೊಸ ದಿಕ್ಕು ಸಿಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಅತಿಯಾದ ಖರ್ಚು ತಪ್ಪಿಸುವುದು ಒಳಿತು. ವೃಷಭ ರಾಶಿ. ನಿಧಾನಗತಿಯಲ್ಲಿ ಸಾಗಿದ್ರೂ ಒಳಗೊಳಗೆ ಸ್ಥಿರತೆ ಇರುತ್ತದೆ. ನಿಮ್ಮ ದಿನ ಆಗಿರುತ್ತದೆ. ಕೆಲಸದಲ್ಲಿ ಮಾಡುತ್ತಿರುವ ಪ್ರಯತ್ನಗಳು ಗಮನಕ್ಕೆ ಬರಲು ಸ್ವಲ್ಪ ಸಮಯ ಹಿಡಿಯಬಹುದು. ಮಾತಿನಲ್ಲಿ ತಾಳ್ಮೆ ಇರಿಸಿಕೊಳ್ಳುವುದು ಅಗತ್ಯ. ಹಣಕಾಸಿನ ನಿರ್ಧಾರಗಳನ್ನು ಒಬ್ಬರೇ ತೆಗೆದುಕೊಳ್ಳುವ ಬದಲು ಸಲಹೆ ಪಡೆಯುವುದು ಉತ್ತಮ. ಮನೆಯ ವಿಚಾರದಲ್ಲಿ ನಿಮ್ಮ ಜವಾಬ್ದಾರಿಯ ಭಾವನೆ ಹೆಚ್ಚಾಗುತ್ತದೆ. ಮಿಥುನ ರಾಶಿ. ನಿಮ್ಮ ಆಲೋಚನೆಗಳು ಚುರುಕಾಗಿ ಕಾರ್ಯರೂಪಕ್ಕೆ ಬರಲು ಸಾಧ್ಯವಾಗುತ್ತವೆ. ಕೆಲಸದ ನಡುವೆ ಹೊಸ ಸಂಪರ್ಕ ಉಂಟಾಗುತ್ತದೆ. ಮಾತನಾಡುವಾಗ ವಿಷಯಕ್ಕೆ ಸೀಮಿತವಾಗಿರುವುದು ನಿಮಗೆ ಲಾಭ ನೀಡುತ್ತದೆ. ಹಣಕಾಸಿನಲ್ಲಿ ಸಣ್ಣ ಬದಲಾವಣೆಗಳು ಗಮನಕ್ಕೆ ಬರಬಹುದು. ಕುಟುಂಬದ ಸದಸ್ಯರೊಂದಿಗೆ ನಡೆದ ಚರ್ಚೆ ಅರ್ಥ ನೀಡುತ್ತದೆ. ಮನಸ್ಸು ಕೆಲವೊಮ್ಮೆ ಅಶಾಂತವಾಗಬಹುದು, ಆದರೆ ನೀವು ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಕಟಕ ರಾಶಿ. ಭಾವನೆಗಳು ಹೆಚ್ಚು ಸ್ಪಷ್ಟವಾಗಿ ಹೊರಬರುವ ದಿನ. ಕೆಲಸದಲ್ಲಿ ನಿಮ್ಮ ಶ್ರಮ ಇತರರು ಗುರುತಿಸುವ ಸಾಧ್ಯತೆ ಇದೆ. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಮನಸ್ಸಿನ ಜೊತೆಗೆ ವಾಸ್ತವವನ್ನು ಗಮನಿಸಿ. ಹಣಕಾಸಿನ ವಿಷಯದಲ್ಲಿ ಭದ್ರತೆಯ ಭಾವನೆ ಹೆಚ್ಚಾಗುತ್ತದೆ. ಮನೆಯ ವಾತಾವರಣ ನಿಮ್ಮನ್ನು ಬೆಂಬಲಿಸುವಂತಿರುತ್ತದೆ. ಹಳೆಯ ವಿಷಯವೊಂದು ಅಂತಿಮವಾಗಿ ಮುಕ್ತಾಯವಾಗುತ್ತದೆ. ಸಿಂಹ ರಾಶಿ. ಕೆಲಸದಲ್ಲಿ ಹೊಸ ಜವಾಬ್ದಾರಿ ಸ್ವೀಕರಿಸುವ ಅವಕಾಶ ಬರುತ್ತದೆ. ಮಾತುಗಳು ಇತರರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿವೆ. ಹಣಕಾಸಿನಲ್ಲಿ ಎಚ್ಚರಿಕೆಯಿಂದ ನಡೆಯುವುದು ಒಳಿತು. ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಆಹಾರಕ್ಕಿಂತ ಸಹಕಾರಕ್ಕೆ ಆದ್ಯತೆ ನೀಡಿದರೆ ಉತ್ತಮ ಫಲ. ಆರೋಗ್ಯದ ವಿಷಯದಲ್ಲಿ ದೇಹದ ಚಟುವಟಿಕೆ ಅಗತ್ಯ. ಸಂತೋಷದ ಸುದ್ದಿ ಸಾಯಂಕಾಲದವರೆಗೆ ಕೇಳುತ್ತೀರಿ. ಕನ್ಯಾ ರಾಶಿ. ಸಣ್ಣ ವಿಷಯಗಳಲ್ಲೂ ಸ್ಪಷ್ಟತೆ ಹುಡುಕುವ ದಿನ. ಕೆಲಸದಲ್ಲಿ ಯೋಚನೆಗಳು ಕ್ರಮಬದ್ಧವಾಗಿ ಸಾಗುತ್ತವೆ. ಇತರರ ತಪ್ಪುಗಳಿಂದ ನಿಮ್ಮ ಕರ್ತವ್ಯದ ಮೇಲೆ ಗಮನ ಕೊಡಿ. ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರ ಅಗತ್ಯ. ಮನೆ ವಿಚಾರದಲ್ಲಿ ಸಲಹೆ ಮೌಲ್ಯ. ಮನಸ್ಸಿನಲ್ಲಿ ಅನಗತ್ಯ ಚಿಂತನೆ ಹೆಚ್ಚಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ವಿಶ್ರಾಂತಿ ನಿಯಮಿತತೆ ಮುಖ್ಯ. ತುಲಾರಾಶಿ. ಕೆಲಸದಲ್ಲಿ ಸಹೋದ್ಯೋಗಿಗಳ ಸಹಕಾರ ನೆರವಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವಾಗ ಹೃದಯ ಮತ್ತು ಬುದ್ಧಿ ಎರಡನ್ನ ಉಪಯೋಗಿಸಬೇಕು. ಹಣಕಾಸಿನ ವಿಷಯದಲ್ಲಿ ಅತಿಯಾದ ನಿರೀಕ್ಷೆ ಬೇಡ. ಕುಟುಂಬದೊಂದಿಗೆ ಸಂಭಾಷಣೆ ಮನಸ್ಸು ಹಗುರಗೊಳಿಸುತ್ತದೆ. ಸ್ನೇಹಿತರೊಬ್ಬರ ಮಾತು ಹೊಸ ದೃಷ್ಟಿಕೋನ ನೀಡಬಹುದು. ಆರೋಗ್ಯದ ವಿಚಾರದಲ್ಲಿ ಮಾನಸಿಕ ನೆಮ್ಮದಿ ಮುಖ್ಯ. ಸಂಜೆ ಹೊತ್ತಿಗೆ ಗೊಂದಲಗಳು ಸರಿಯಾಗುತ್ತವೆ. ವೃಶ್ಚಿಕ ರಾಶಿ. ಕೆಲಸದಲ್ಲಿ ಸವಾಲುಗಳಿದ್ದರೂ ಹಿಂಜರಿಯುವುದಿಲ್ಲ. ರಹಸ್ಯವಾಗಿ ಇಟ್ಟುಕೊಂಡಿದ್ದ ವಿಷಯವೊಂದು ಬೆಳಕಿಗೆ ಬರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಕುಟುಂಬದೊಂದಿಗೆ ಸಂಬಂಧ ಗಟ್ಟಿಯಾಗುವ ಯೋಚನೆ ಇದೆ. ಮನಸ್ಸಿನಲ್ಲಿ ಸಂಗ್ರಹವಾದ ಭಾವನೆಗಳು ಹೊರಹಾಕುವುದು ಉತ್ತಮ. ಆರೋಗ್ಯದ ದೃಷ್ಟಿಯಿಂದ ಒತ್ತಡ ಕಡಿಮೆ ಮಾಡುವುದು ಅಗತ್ಯ. ದಿನದ ಕೊನೆಯಲ್ಲಿ ನಿರಾಳತೆಯ ಅನುಭವ. ಧನುರಾಶಿ. ಹೊಸ ವಿಚಾರಗಳನ್ನ ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ನಿಮ್ಮ ದೃಷ್ಟಿಕೋನ ವಿಭಿನ್ನವಾಗಿರೋದ್ರಿಂದ ಗಮನ ಸೆಳೆಯಬಹುದು. ದೂರದ ಸಂಪರ್ಕ ಅಥವಾ ಸಂದೇಶ ನಿಮಗೆ ಉಪಯುಕ್ತ. ಹಣಕಾಸಿನ ವಿಷಯದಲ್ಲಿ ಭವಿಷ್ಯದ ಯೋಚನೆ ರೂಪಿಸುವುದು ಒಳಿತು. ಮನೆ ವಿಚಾರದಲ್ಲಿ ಸ್ವಲ್ಪ ಸಹನೆ ಅಗತ್ಯ. ಮನಸ್ಸು ಸ್ವತಂತ್ರತೆಯನ್ನ ಬಯಸಬಹುದು. ಮಕರ ರಾಶಿ. ನಿಮ್ಮ ಜವಾಬ್ದಾರಿಯ ಭಾವನೆ ಹೆಚ್ಚಾಗಿ ಕಾಣಿಸುತ್ತದೆ. ಕೆಲಸದಲ್ಲಿ ನಿಧಾನವಾದರೂ ದೃಢವಾದ ಪ್ರಗತಿ ಇದೆ. ಶ್ರಮಕ್ಕೆ ತಕ್ಷಣ ಪ್ರಶಂಸೆ ಸಿಗದಿದ್ರೂ ನಿರಾಶರಾಗಬೇಡಿ. ಹಣಕಾಸಿನ ವಿಚಾರದಲ್ಲಿ ನಿಯಂತ್ರಣೆ ಅಗತ್ಯ. ಕುಟುಂಬದ ವಿಚಾರದಲ್ಲಿ ನಿರ್ಧಾರಕ್ಕೆ ಗೌರವ ಇದೆ. ಮನಸ್ಸಿನಲ್ಲಿ ಕೆಲವೊಂದು ಗಂಭೀರ ಚಿಂತನೆಗಳು ನಡೆಯುತ್ತವೆ. ಆರೋಗ್ಯದ ದೃಷ್ಟಿಯಿಂದ ದೇಹಕ್ಕೆ ವಿರಾಮ ಕೊಡೋದು ಮುಖ್ಯ. ಕುಂಭರಾಶಿ. ನಿಮ್ಮ ಆಲೋಚನೆಗಳು ಹೊಸ ದಿಕ್ಕಿನಲ್ಲಿ ಸಾಗುತ್ತವೆ. ಕೆಲಸದಲ್ಲಿ ಬದಲಾವಣೆ, ಹೊಸ ಪ್ರಯೋಗದ ಅವಕಾಶ, ವಿಭಿನ್ನ ಚಿಂತನೆ, ಇತರರಿಗೆ ಪ್ರೇರಣೆ. ಹಣಕಾಸಿನ ವಿಷಯದಲ್ಲಿ ಲಾಭ ನಷ್ಟ ಎರಡನ್ನ ಸಮತುಲನವಾಗಿ ನೋಡಬೇಕು. ಕುಟುಂಬದೊಂದಿಗೆ ಮುಕ್ತ ಸಂಭಾಷಣೆ ಒಳ್ಳೆಯ ಫಲ ನೀಡುತ್ತದೆ. ಸ್ನೇಹ ವಲಯದಲ್ಲಿ ಹೊಸ ವಿಷಯ ತಿಳಿಯಬಹುದು. ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಚೈತನ್ಯ ಅಗತ್ಯ. ಸಂಜೆ ಹೊತ್ತಿಗೆ ಹೊಸ ಉತ್ಸಾಹ ಮೂಡುತ್ತದೆ. ಕೊನೆಯದಾಗಿ ಮೀನರಾಶಿ. ಕೆಲಸದಲ್ಲಿ ಸೃಜನಶೀಲತೆ ಬಳಸಲು ಅವಕಾಶ ಇದೆ. ಇತರರ ಮಾತುಗಳನ್ನು ಅತಿಯಾಗಿ ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕ ನಿರ್ಧಾರ ಅಗತ್ಯ. ಮನೆಯ ವಾತಾವರಣ ನಿಮ್ಮ ಭಾವನೆಗಳಿಗೆ ಬೆಂಬಲ ನೀಡುತ್ತದೆ. ಮನಸ್ಸಿನಲ್ಲಿ ಧ್ಯಾನ, ಆತ್ಮಚಿಂತನೆ ಉಪಯುಕ್ತ. ಆರೋಗ್ಯದ ದೃಷ್ಟಿಯಿಂದ ವಿಶ್ರಾಂತಿ ಅಗತ್ಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.